ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MR ಎಜುಕೇಷನ್. ಇವತ್ತಿನ ವಿಡಿಯೋನಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ PDO ಮತ್ತು SDAಗೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ ಕೇಳಬಹುದಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ವಿಲೇಜ್ ಅಕೌಂಟೆಂಟ್ಗೆ ನೋಟಿಫಿಕೇಷನ್ನ ಹೊರಡಿಸಲಾಗಿದೆ. ಅಪ್ಲೈ ಮಾಡೋದಕ್ಕೆ ಮಾರ್ಚ್ 4ರಿಂದ ಡೇಟ್ ಕೊಟ್ಟಿದ್ದಾರೆ. ಇದೇ ರೀತಿ ಇನ್ನೇನು ಕೆಲವೇ ದಿನಗಳಲ್ಲಿ PDO ಹಾಗೂ SDA ಗ್ರೇಡ್ 2 ಹುದ್ದೆಗಳಿಗೂ ಸಹ ನೋಟಿಫಿಕೇಷನ್ನ ಆಗುತ್ತೆ. ಈ ಮೂರಕ್ಕೂ ಇಂಪಾರ್ಟೆಂಟ್ ಆಗಿರೋ ಸಿಲೆಬಸ್ ಬಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆ್ಯಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಆ್ಯಕ್ಟ್ನಲ್ಲಿ ಕೇಳಬಹುದಾದಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಯಾರಿಗೆಲ್ಲ ನಮ್ಮ ಈ ವಿಡಿಯೋದ PDF ನೋಟ್ಸ್ ಬೇಕಾಗಿರುತ್ತೆ ಅವರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮುಖಾಂತರ PDF ನೋಟ್ಸ್ನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಬಂದು MR ಎಜುಕೇಷನ್, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಜಾಯ್ನ್ ಆಗಿ ಈ ವಿಡಿಯೋದ PDF ನೋಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ MR ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫೈ ಆಗಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಪಂಚಾಯಿತಿಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. 36ನೇ ವಿಧಿ, 32ನೇ ವಿಧಿ, 35ನೇ ವಿಧಿ ಮತ್ತು 40ನೇ ವಿಧಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಒಂದು 40ನೇ ವಿಧಿಯಾಗಿರುತ್ತೆ. ಅಂದರೆ 40ನೇ ವಿಧಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ಪಂಚಾಯಿತಿಗಳ ಸ್ಥಾಪನೆಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಇಲ್ಲಿರುವಂಥ 3 ಪ್ರಶ್ನೆಗಳನ್ನ ಫಸ್ಟು ಡಿಸ್ಕಸ್ ಮಾಡೋಣ. ನಂತರದಲ್ಲಿ ಈ 3ಕ್ಕೂ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎರಡನೇ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ಗೆ ಅವಕಾಶ ಕಲ್ಪಿಸಿದ ಸಂವಿಧಾನದ ಭಾಗ ಯಾವುದು ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆಯಲ್ಲಿ ಎಷ್ಟನೇ ವಿಧಿನಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು ಅಂತ ಕೇಳಿದರು. ಇವಾಗ ಯಾವ ಭಾಗದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಕೇಳ್ತಿದ್ದಾರೆ. ಬನ್ನಿ ಆಪ್ಷನ್ ನೋಡೋಣ. 2ನೇ ಭಾಗ, 3ನೇ ಭಾಗ, 4ನೇ ಭಾಗ ಅಥವಾ 5ನೇ ಭಾಗ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 4ನೇ ಭಾಗ ಆಗಿರುತ್ತೆ. ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅವಕಾಶವನ್ನು ಯಾವ ಭಾಗದಲ್ಲಿ ಕಲ್ಪಿಸಲಾಗಿದೆ ಅಂದರೆ ಸಂವಿಧಾನದ 4ನೇ ಭಾಗದಲ್ಲಿ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. ಭಾರತ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆಗೆ ಸಂಬಂಧಿಸಿದಂತೆ ಯಾವ ವಿಷಯದಡಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ ಕೇಳ್ತಿದ್ದಾರೆ. ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಯಾವ ವಿಷಯದ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಇದು ಬರುವಂಥದ್ದು ಮೂಲಭೂತ ಹಕ್ಕುಗಳ ಅಡಿಯಲ್ಲ, ಅಥವಾ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲ, ಅಥವಾ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲ, ಅಥವಾ ಕೇಂದ್ರ ಮತ್ತು ರಾಜ್ಯ ನಡುವಿನ ಸಂಬಂಧದಲ್ಲಿ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೊ ನಮ್ಮ ಪಂಚಾಯತ್ ರಾಜ್ ಸ್ಥಾಪನೆಗೆ ಯಾವ ವಿಷಯದ ಅಡಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ನೋಡೋದಾದರೆ ನೋಡಿ, ಇಲ್ಲಿ ನೋಡಿ, ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ ಬೆಳವಣಿಗೆ ಅಂತ ಇದೆ. ಯಾವ ರೀತಿ ಬೆಳವಣಿಗೆ ಆಯಿತು ಅಂತ ನೋಡಿದರೆ ಗಾಂಧೀಜಿರವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಕಾರ್ಯಗತಗೊಳಿಸಲು ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಯಾರ ಕನಸಾಗಿತ್ತು ಅಂದರೆ ಗಾಂಧೀಜಿರವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಬೇಸಾಗಿ ಇಟ್ಕೊಂಡು ಇವರು ಪಂಚಾಯತ್ ರಾಜ್ನ ಜಾರಿಗೆ ತಂದಿರೋದಾಗಿರುತ್ತೆ. ನೋಡಿ ನೆಕ್ಸ್ಟು, ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಅಂತ ಹೇಳ್ತಿದ್ದಾರೆ. ನೋಡಿ, ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ 40ನೇ ವಿಧಿಯಲ್ಲಿ ಅಂತ ಹೇಳ್ತಿದೆ. ನೋಡಿ, ರಾಜ್ಯ ನಿರ್ದೇಶಕ ತತ್ವಗಳ 40ನೇ ವಿಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಮಗಿಲ್ಲಿ ಗೊತ್ತಾಯಿತು ಯಾರ ಕನಸಿನ ಕೂಸಾಗಿತ್ತು ಇದು. ಗಾಂಧೀಜಿರವರ ಕನಸಿನ ಕೂಸಾಗಿತ್ತು. ಅಂದರೆ ಗಾಂಧೀಜಿರವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಇಟ್ಕೊಂಡು ಇವರು ಪಂಚಾಯತ್ ರಾಜ್ನ ಸ್ಥಾಪನೆ ಮಾಡಿರ್ತಾರೆ. ಎಷ್ಟನೇ ವಿಧಿಯಲ್ಲಿ ಅಂದರೆ 40ನೇ ವಿಧಿನಲ್ಲಿ. ಎಷ್ಟನೇ ಭಾಗದಲ್ಲಿ ಅಂದರೆ 4ನೇ ಭಾಗದಲ್ಲಿ. ಯಾವುದರ ಅಡಿಯಲ್ಲಿ ಬರುತ್ತೆ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ಹಂಗೆ ನೋಡಿ, ದಿನಾಂಕ 2/10/1952 ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಜಾರಿಯಾಯಿತು ಅಂತ ಹೇಳ್ತಿದ್ದಾರೆ. ಅಂದರೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮಗಳು ಯಾವಾಗ ಜಾರಿ ಆಯಿತು ಅಂದರೆ ಡೇಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಕೇಳ್ತಿರ್ತಾರೆ. 2/10/1952 ಇದು ಜಾರಿಗೆ ಬಂದಿತ್ತು. ಯಾವುದು? ಸಮುದಾಯ ಅಭಿವೃದ್ಧಿಗಳ ಕಾರ್ಯಕ್ರಮ. ನೆಕ್ಸ್ಟ್ ಹಂಗೆ ನೋಡಿ, 2/10/1953 ಸೇಮ್ ಡೇಟು, ಬಟ್ ಇಯರ್ ಚೇಂಜ್ ಆಗುತ್ತೆ. ಈ ಇಯರ್ನಲ್ಲಿ ಯಾವ ಕಾರ್ಯಕ್ರಮ ಜಾರಿಗೆ ಬಂತು ಅಂತ ನೋಡಿದರೆ ರಾಷ್ಟ್ರೀಯ ವಿಸ್ತರಣಾ ಸೇವಾ ಕಾರ್ಯಕ್ರಮ ಜಾರಿಗೆ ಬಂದಿರುತ್ತೆ. ಅಂದರೆ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಜಾರಿಗೆ ಬರುತ್ತೆ. ಅದೇ ಡೇಟು, ಸೇಮ್ ಡೇಟು 1953 ರಾಷ್ಟ್ರೀಯ ವಿಸ್ತರಣಾ ಸೇವಾ ಕಾರ್ಯಕ್ರಮ ಜಾರಿಗೆ ಬಂದಿರುತ್ತೆ. ಸೊ ಎರಡು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಡೇಟ್ ನೋಡ್ಕೊಳ್ಳಿ, ಸೇಮ್ ಡೇಟ್ ಇದೆ ಬಟ್ ಇಯರ್ ಚೇಂಜ್ ಆಗಿರುತ್ತೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಕೆಲವು ಮಾಹಿತಿಗಳು ನೋಡೋಣ. ಸೊ
ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 1952ರಲ್ಲಿ ಏನಾಗುತ್ತೆ ಅಂದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಜಾರಿಗೆ ಬರುತ್ತೆ. ಎಸ್, ನಾವು ಆಲ್ರೆಡಿ ಓದಿದ್ದೀವಿ. ನೆಕ್ಸ್ಟ್ ನೋಡಿ, 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮವನ್ನು ಜಾರಿಗೆ ಬರ್ತಾರೆ. ಯಾಕೆ ಅಂದರೆ ಕಾರ್ಯಕ್ರಮದ ಕಾರ್ಯವೈಖರಿಯನ್ನು ಪರೀಕ್ಷಿಸಿ ಸಲಹೆ ನೀಡಲು ಈ ಸಮಿತಿಯನ್ನು ರಚಿಸಲಾಯಿತು ಅಂತ ಹೇಳ್ತಿದ್ದಾರೆ. ಕಾರ್ಯಕ್ರಮ ಯಾವ ರೀತಿ ನಡೆಯಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಈ ಸಮಿತಿನ ಜಾರಿಗೆ ತರ್ತಾರೆ. ಸೊ ನೆಕ್ಸ್ಟ್ ನೋಡಿ, ಹಂಗೇನೆ ಬಲವಂತರಾಯ್ ಮೇಹ್ತಾರ್ ಅವರನ್ನು ಆಧುನಿಕ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆ ಪಿತಾಮಹ ಎಂದು ಕರೆಯುತ್ತಾರೆ ಅಂತ ಕೇಳ್ತಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಸಲ ಕ್ವಶನ್ನು ಸಹ ಕೇಳಿದ್ದಾರೆ. ಅಂದರೆ ಆಧುನಿಕ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಯಾರು ಅಂತ ಕೇಳ್ತಾರೆ. ಯಾರು ಅಂತ ನೋಡಿದರೆ ಬಲವಂತರಾಯ್ ಮೇಹ್ತಾರ್ ಅವರನ್ನು ನಾವು ಆಧುನಿಕ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಎಂದು ಕರೀತೇವೆ. ಸೊ ಮತ್ತು ಇವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವು ಇವರ ಜನ್ಮದಿನ ಫೆಬ್ರವರಿ 19. ನೋಡಿ, ಇವರು ಎಷ್ಟರಲ್ಲಿ ಹುಟ್ಟಿದ್ದು ಅಂದರೆ ಫೆಬ್ರವರಿ 19ರಲ್ಲಿ ಇವ್ರು ಜನಿಸ್ತಾರೆ. ಈ ದಿನವನ್ನು ಏನು ಮಾಡ್ತಾರೆ ಅಂದರೆ ಕೇರಳ ರಾಜ್ಯದಲ್ಲಿ, ಎಲ್ಲಿ ಅಂದರೆ ಕೇರಳ ರಾಜ್ಯದಲ್ಲಿ ಪಂಚಾಯತ್ ರಾಜ್ ದಿನ ಎಂದು ಆಚರಣೆ ಮಾಡ್ತಾರೆ. ಸೊ ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ತಿಳ್ಕೊಂಡಿರಿ. ಅಂದರೆ ಬಲವಂತರಾಯ್ ಮೇಹ್ತಾರ್ ಅವರು ಹುಟ್ಟಿದ ಎಷ್ಟರಲ್ಲಿ ಅಂದರೆ ಫೆಬ್ರವರಿ 19ರಲ್ಲಿ ಹುಟ್ಟಿರ್ತಾರೆ. ಸೊ ಅವರು ಹುಟ್ಟಿದ ದಿನವನ್ನು ಕೇರಳ ರಾಜ್ಯದಲ್ಲಿ ಏನಂತ ಆಚರಣೆ ಮಾಡ್ತಾರೆ ಅಂದರೆ ಪಂಚಾಯತ್ ರಾಜ್ ದಿನ ಅಂತಲೇ ಆಚರಣೆ ಮಾಡ್ತಾರೆ. ಎಲ್ಲಿ ಅಂದರೆ ಕೇರಳ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಅಲ್ಲ. ಸೊ ಬಲವಂತರಾಯ್ ಮೇಹ್ತಾರ್ ಅವರು ಶಿಫಾರಸು ಮಾಡಿದಂಥ 3 ಹಂತದ ಪಂಚಾಯಿತಿ ವ್ಯವಸ್ಥೆ ಯಾವುದು ಅಂತ ನೋಡಿದ್ದಾರೆ. ನೋಡಿ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಆಗಿರುತ್ತೆ. ನೆಕ್ಸ್ಟು ಬ್ಲಾಕ್ ಮಟ್ಟದಲ್ಲಿ ಮಾಡ್ತಾರೆ, ಮತ್ತು ಜಿಲ್ಲಾ ಪರಿಷತ್ ಅಂತ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೆ. ಸೊ ಈ 3 ಬಲವಂತರಾಯ್ ಮೇಹ್ತಾರ್ ಅವರು ಶಿಫಾರಸು ಮಾಡಿದಂಥ ಪಂಚಾಯಿತಿ ವ್ಯವಸ್ಥೆ ಆಗಿರುತ್ತೆ. ಅಂದರೆ ಬಲವಂತರಾಯ್ ಮೇಹ್ತಾರ್ ಅವರು ಎಷ್ಟು ಹಂತದ ಪಂಚಾಯಿತಿ ವ್ಯವಸ್ಥೆನ ಜಾರಿಗೊಳಿಸಿದರು ಅಂದರೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾರೆ. ಯಾರು ಅಂದರೆ ಬಲವಂತರಾಯ್ ಮೇಹ್ತಾರ್ ಅವರು. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ತಿಳ್ಕೊಂಡಿರಿ. ಕೇಳ್ತಾ ಇರ್ತಾರೆ, ಬಲವಂತರಾಯ್ ಮೇಹ್ತಾರ್ ಅವರು ಎಷ್ಟು ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ್ರು ಅಂತ ಕೇಳ್ತಾರೆ. ಸೊ ಇದು ಬಂದು 3 ಹಂತದ್ದು. ನೆಕ್ಸ್ಟ್, ಈ ಪಂಚಾಯತ್ ವ್ಯವಸ್ಥೆನ ಪ್ರಪ್ರಥಮ ಬಾರಿಗೆ ಎಲ್ಲಿ ಅಳವಡಿಕೆ ಮಾಡ್ಕೊಳ್ಳಾಯಿತು ಅಂತ ನೋಡಿದರೆ, ನೋಡಿ, ಪಂಚಾಯತ್ ರಾಜ್ ಅಳವಡಿಸಿಕೊಂಡ ಮೊದಲ ರಾಜ್ಯ ಬಂದು ರಾಜಸ್ಥಾನ ಆಗಿರುತ್ತೆ. ಎಷ್ಟರಲ್ಲಿ ಅಂತ ನೋಡಿದರೆ 1959 ಅಕ್ಟೋಬರ್ 2ರಂದು. ನೋಡಿ, 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೌರ್ ಪ್ರದೇಶದಲ್ಲಿ ನೆಹರೂರವರಿಂದ ಈ ಪಂಚಾಯತ್ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಲಾಗುತ್ತೆ. ಸೊ ಯಾರು ಉದ್ಘಾಟನೆ ಮಾಡಿದ್ರು ಅಂತಲೂ ಕೇಳ್ತಾರೆ, ಯಾವ ಸ್ಥಳ ಅಂತ ಪರ್ಟಿಕ್ಯುಲರಾಗಿ ಕೇಳ್ತಾರೆ. ರಾಜಸ್ಥಾನದ ನಾಗೌರ್ ಅನ್ನೋದು ನಿಮಗೆ ನೆನಪಿರಬೇಕು. ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ. ಅಂದರೆ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂಥ ರಾಜ್ಯ ಯಾವುದು ಅಥವಾ ಸ್ಥಳ ಯಾವುದು ಅಂತಲೇ ಕೇಳ್ತಾರೆ. ಅದು ರಾಜಸ್ಥಾನದ ನಾಗೌರ್ ಆಗಿರುತ್ತೆ. ಅದನ್ನು ಉದ್ಘಾಟನೆ ಮಾಡಿದವರು ಯಾರು ಅಂದರೆ ನಮ್ಮ ನೆಹರೂರವರು ಉದ್ಘಾಟನೆ ಮಾಡಿರ್ತಾರೆ. ಸೊ ಈ ಎಲ್ಲ ಮಾಹಿತಿಗಳು ಸಂಬಂಧಪಟ್ಟಿರೋಂಥ ಬಂದು ಆ ಪ್ರಶ್ನೆಗಳಿಗಾಗಿರುತ್ತೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ, ಸ್ವತಂತ್ರ ಭಾರತದಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾವ ವರ್ಷ ಆರಂಭವಾಯಿತು ಅಂತ ಕೇಳ್ತಿದ್ದಾರೆ. ನಾವು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡಿದ್ದೋ ಈ ಪ್ರಶ್ನೆನ. ಅಂದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಯಾವಾಗ ಜಾರಿ ಮಾಡಲಾಯಿತು ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 3 ಆಗಿರುತ್ತೆ. ಅಂದರೆ 1952ರಲ್ಲಿ ಏನು ಮಾಡ್ತಾರೆ ಅಂದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ. ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಯಾವಾಗ ಜಾರಿಗೆ ತರ್ತಾರೆ ಅಂದರೆ 1952ರಲ್ಲಿ ಜಾರಿಗೆ ತರ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸ್ವತಂತ್ರ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮಗಳನ್ನು ಈ ಕೆಳಗಿನ ಯಾವ ವರ್ಷ ಆರಂಭಿಸಲಾಯಿತು ಅಂತ ಕೇಳ್ತಿದ್ದಾರೆ. ಸೊ ನಾವು ಇದನ್ನು ಸಹ ಡಿಸ್ಕಸ್ ಮಾಡೋದು ಲಾಸ್ಟ್ ಸೈಡ್ನಲ್ಲಿ. ಅಂದರೆ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮವನ್ನು ಯಾವಾಗ ಜಾರಿಗೆ ತಂದರು ಅಂತ. ಬಟ್ ಇಲ್ಲಿ ಪ್ರಶ್ನೆನ ಡಿಫ್ರೆಂಟಾಗಿ ಕೇಳಿದ್ದಾರೆ, ಅಂದರೆ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಯಾವ ರೀತಿ ಅಂದರೆ ಭಾರತದ ಸ್ವಾತಂತ್ರ್ಯದಲ್ಲಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಸೊ ಈ ಪ್ರಶ್ನೆ ಏನು ಅಂದರೆ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮವನ್ನು ಯಾವ ವರ್ಷ ಜಾರಿಗೆ ತರಲಾಯಿತು ಅಂತ. ಸೊ ನಿಮಗೆಲ್ಲ ಗೊತ್ತಿದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ನಂಬರ್ 4 ಆಗಿರುತ್ತೆ. ಅಂದರೆ 1953ರಲ್ಲಿ ಇದನ್ನು ಜಾರಿಗೆ ತರ್ತಾರೆ. 1953ರಲ್ಲಿ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, 6ನೇ ಪ್ರಶ್ನೆ ಬಂದು ಜಗತ್ತಿನ 2ನೇ ಹಳೆಯ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಮೊದಲನೇದು ಕೇಳ್ತಿಲ್ಲ, ಇವ್ರು ಕೇಳ್ತಾರಂಥದ್ದು 2ನೇ ಹಳೆಯ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಜಗತ್ತಿನಲ್ಲಿ ಆಪ್ಷನ್ ನೋಡೋಣ. ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್, ಬೆಂಗಳೂರು ಕಾರ್ಪೊರೇಷನ್, ಮುಂಬೈ ಕಾರ್ಪೊರೇಷನ್ ಅಥವಾ ಕೋಲ್ಕತ್ತಾ ಕಾರ್ಪೊರೇಷನ್ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ಆಗಿರುತ್ತೆ. 7ನೇ ಪ್ರಶ್ನೆ ನೋಡಿ, 1776ರಲ್ಲಿ ಕೆಳಗಿನ ಯಾವ ನಗರಗಳಲ್ಲಿ ಮುನ್ಸಿಪಲ್ ಕಾರ್ಪೊರೇಷನನ್ನು ಸ್ಥಾಪಿಸಲಾಯಿತು ಅಂತ ಕೇಳ್ತಿದ್ದಾರೆ. ಅಂದರೆ 1777ರಲ್ಲಿ ಯಾವ ನಗರಗಳಲ್ಲಿ ಮುನ್ಸಿಪಲ್ ಕಾರ್ಪೊರೇಷನನ್ನು ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಮದ್ರಾಸ್ ಮತ್ತು ಬಾಂಬೆ, ಬಾಂಬೆ ಮತ್ತು ಕಲ್ಕತ್ತಾ, ದೆಹಲಿ ಮತ್ತು ಕಲ್ಕತ್ತಾ, ಬಾಂಬೆ ಮತ್ತು ದೆಹಲಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ 1776
1976ರಲ್ಲಿ 2 ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇದು ಸಂಬಂಧಪಟ್ಟಿದ್ದು 7ನೇ ಪ್ರಶ್ನೆಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, 8ನೇ ಪ್ರಶ್ನೆ. 1870ರಲ್ಲಿ ಈ ಕೆಳಗಿನ ಯಾವ ವೈಸ್ರಾಯ್ರವರು ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನು ವಿಕೇಂದ್ರೀಕರಣ ನಡೆಸಲು ಅವಕಾಶ ಕಲ್ಪಿಸಿದರು ಅಂತ ಹೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಏನನ್ನು ನೋಡಬೇಕು ಅಂದರೆ ಇಸ್ವಿನ್ ನೋಡಬೇಕಾಗುತ್ತೆ. ತುಂಬ ವೈಸ್ರಾಯ್ಗಳು ಆಡಳಿತ ವಿಕೇಂದ್ರೀಕರಣವನ್ನು ಮಾಡಿರ್ತಾರೆ, ಬಟ್ ಇಸ್ವಿನ್ ನೋಡ್ಕೋಬೇಕಾಗುತ್ತೆ. ಈ ಇಸ್ವಿನಲ್ಲಿ ಯಾವ ವೈಸ್ರಾಯ್ ಇದ್ದರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ 1870ರಲ್ಲಿ ಅಂತ ಪರ್ಟಿಕ್ಯುಲರಾಗಿ ಕೇಳ್ತಿದ್ದಾರೆ. 1870ರಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಡಳಿತ ವಿಕೇಂದ್ರೀಕರಣವನ್ನು ನಡೆಸಲು ಅವಕಾಶ ಕಲ್ಪಿಸಿಕೊಟ್ಟಂಥ ವೈಸ್ರಾಯ್ ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಲಾರ್ಡ್ ರಿಪ್ಪನ್ನ, ಲಾರ್ಡ್ ಕರ್ಜನ್ನ, ಲಾರ್ಡ್ ಮಯೋಸ್ ಅಥವಾ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳ್ತಿದ್ದಾರೆ. ಸೊ ನೀವೆಲ್ಲ ಕನ್ಫ್ಯೂಸ್ ಆಗ್ತೀರಿ, ಲಾರ್ಡ್ ರಿಪ್ಪನ್ ಇರ್ಬೋದು ಅಂತ. ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ನಂಬರ್ 3 ಲಾರ್ಡ್ ಮಯೋಸ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ನೋಡೋಣ ಬನ್ನಿ ಸ್ವಲ್ಪ. ಇಲ್ಲಿ ನೋಡಿ, ಮೊದಲ ಬಾರಿಗೆ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಆಗುತ್ತೆ. ನೋಡಿ, ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಎಷ್ಟು ಸ್ಥಾಪನೆ ಆಗುತ್ತೆ ಅಂದರೆ 29 ಸೆಪ್ಟೆಂಬರ್ 1668ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಪ್ರಪ್ರಥಮ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರುತ್ತೆ ನಮ್ಮ ದೇಶದಲ್ಲಿ. ನೆಕ್ಸ್ಟ್ ನೋಡಿ, ಮುಂಬೈ ಮತ್ತು ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ಗಳ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಎಷ್ಟರಲ್ಲಿ ಅಂದರೆ 1776ರಲ್ಲಿ ಸ್ಥಾಪನೆ ಆದವು ಅಂತ ಹೇಳ್ತಿದ್ದಾರೆ. ಯಾವುವು ಅಂದರೆ ಮುಂಬೈ ಮತ್ತು ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಎಷ್ಟು ಸ್ಥಾಪನೆ ಆಯಿತು ಅಂದರೆ 1776ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ನೋಡಿ, ಲಾರ್ಡ್ ಮಯೋಸ್ ಘೋಷಣೆ ಅಂತಿದೆ. ಇದು ಮಯೋ ಆಗಿದೆ, ಮಯೋಸ್ ಆಗಬೇಕು. ನೋಡಿ, 1870ರಲ್ಲಿ ಆಡಳಿತ ವಿಕೇಂದ್ರೀಕರಿಸಲು ಶಿಫಾರಸು ಮಾಡ್ತಾರೆ. ಯಾರು ಅಂದರೆ ಲಾರ್ಡ್ ಮಯೋಸ್ ರವರು 1870ರಲ್ಲಿ ಸ್ಥಳೀಯ ಸರ್ಕಾರಗಳ ಆಡಳಿತವನ್ನು ವಿಕೇಂದ್ರೀಕರಣ ಮಾಡಲು ಘೋಷಣೆ ಮಾಡ್ತಾರೆ ಅಥವಾ ಶಿಫಾರಸು ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1870ರಲ್ಲಿ. ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಲಾರ್ಡ್ ರಿಪ್ಪನ್ ಘೋಷಣೆ ಅಂತಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಪ್ರಶ್ನೆಗಳು ಇದ್ರ ಮೇಲೆ ಕೇಳ್ತಾರೆ. ಲಾರ್ಡ್ ರಿಪ್ಪನ್ ಘೋಷಣೆ ಎಷ್ಟಲ್ಲಾಯಿತು ಅಂದರೆ 1882ರಲ್ಲಿ ಲಾರ್ಡ್ ರಿಪ್ಪನ್ ಘೋಷಣೆ. ಏನಿತ್ತು ಈ ಘೋಷಣೆ ಅಂತ ನೋಡಿದರೆ, ಲಾರ್ಡ್ ರಿಪ್ಪನ್ ರವರು 18 ಮೇ 1882ರಂದು ಹೊರಡಿಸಿದ ಘೋಷಣೆಯು ಸ್ಥಳೀಯ ಆಡಳಿತ ಸಂಸ್ಥೆಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಲಾಯಿತು ಅಥವಾ ಅವಕಾಶವನ್ನು ನೀಡಿತು ಅಂತ ಹೇಳ್ತಿದ್ದಾರೆ. ಅಂದರೆ ಎಷ್ಟರಲ್ಲಿ ಅಂದರೆ 1882ರಲ್ಲಿ ಲಾರ್ಡ್ ರಿಪ್ಪನ್ ರವರು ಘೋಷಣೆಯನ್ನು ಮಾಡ್ತಾರೆ. ಸೊ ಆ ಘೋಷಣೆಯ ಮುಖಾಂತರ ಏನಾಯಿತು ಅಂದರೆ ಸ್ಥಳೀಯ ಆಡಳಿತ ಸಂಸ್ಥೆಗಳ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ರು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ನೆಕ್ಸ್ಟು, ರಿಪ್ಪನ್ ರವರ ಈ ಗೊತ್ತುವಳಿಯನ್ನು ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಸೊ ಇವಾಗ ಅರ್ಥ ಆಗಿರ್ಬೋದು ಏನಂತ ಕರೀತಾರೆ ಅಂದರೆ, ಲಾರ್ಡ್ ರಿಪ್ಪನ್ ರವರ ಘೋಷಣೆಗೆ ಇನ್ನೊಂದು ಹೆಸರೇನು ಅಂತಲೂ ಕೇಳ್ತಾರೆ, ಅಥವಾ ಲಾರ್ಡ್ ರಿಪ್ಪನ್ ರವರ ಘೋಷಣೆಯನ್ನು ಈಗೆಂದು ಸಹ ಕರೀತಾರೆ ಅಂತಲೂ ಕೇಳ್ತಾರೆ. ಏನಂತ ಕರೀತಾರೆ ಅಂದರೆ, ರಿಪ್ಪನ್ ರವರ ಗೊತ್ತುವಳಿಯನ್ನು ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟ್ ಅಂತಲೇ ಕರೀತಾರೆ. ಯಾಕೆಂದರೆ ಈ ಘೋಷಣೆಯ ಮುಖಾಂತರನೇ ಸ್ಥಳೀಯ ಸರ್ಕಾರಗಳು ಜಾರಿಗೆ ಬಂದಂಥದ್ದಾಗಿರುತ್ತೆ ನಮ್ಮ ಭಾರತದಲ್ಲಿ. ನೆಕ್ಸ್ಟ್ ಅದೇ ಮುಂದಕ್ಕೆ ಹೋಗೋಣ ನೋಡಿ. ನೆಕ್ಸ್ಟ್ ಅವರನ್ನು ರಿಪ್ಪನ್ರನ್ನು ಭಾರತದ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ಸಹ ಕರೆಯುತ್ತಾರೆ. ಲಾರ್ಡ್ ರಿಪ್ಪನ್ ರವರನ್ನು ಭಾರತದ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತಲೂ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರೀವಿಯಸ್ ಇಯರ್ ಪ್ರಶ್ನೆಗಳಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ, ನೋಡ್ಕೊಂಡಿರಿ. 5ನೇ ಪಾಯಿಂಟ್ ನೋಡಿ, ರಾಯಲ್ ಆಯೋಗ ಬರುತ್ತೆ. ಎಷ್ಟರಲ್ಲಿ ಅಂದರೆ 1907ರಲ್ಲಿ ರಾಯಲ್ ಆಯೋಗವನ್ನು ತರ್ತಾರೆ. ಸೊ ಇದು ಯಾರ ನೇತೃತ್ವದ ಅಡಿಯಲ್ಲಿ ಬರ್ತು ಮತ್ತು ಎಷ್ಟರಲ್ಲಿ ಇದು ವರದಿಯನ್ನು ಸಲ್ಲಿಸಿತು ಅಂತ ನೋಡಿದ್ದಾರೆ. ಸರ್ ಚಾರ್ಲ್ಸ್ ಅಬ್ಬೌಸ್ ರವರ ನೇತೃತ್ವದಲ್ಲಿ ಈ ಆಯೋಗವು ಸ್ಥಳೀಯ ಆಡಳಿತ ವಿಕೇಂದ್ರೀಕರಣದ ಸ್ಥಾಪನೆಗೆ ಶಿಫಾರಸು ಮಾಡಿತ್ತು. ಎಷ್ಟರಲ್ಲಿ ಅಂದರೆ 1909ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ರಾಯಲ್ ಆಯೋಗವನ್ನು ನೇಮಕ ಮಾಡಿದ ಎಷ್ಟರಲ್ಲಿ ಅಂದರೆ 1907ರಲ್ಲಿ. ಸೊ ಇದು ವರದಿಯನ್ನು ಸಲ್ಲಿಸಿದ ಎಷ್ಟರಲ್ಲಿ ಅಂದರೆ 1909ರಲ್ಲಿ. 1907ರ ರಾಯಲ್ ಆಯೋಗದ ನೇತೃತ್ವವನ್ನು ಯಾರು ವಹಿಸಿದರು ಅಂತಲೇ ಕೇಳ್ತಾರೆ. ಸರ್ ಚಾರ್ಲ್ಸ್ ಅಬ್ಬೌಸ್ ರವರು ವಹಿಸಿದರು. ಸೊ ಇದು ಯಾವಾಗ ತನ್ನ ವರದಿನ ಸಲ್ಲಿಸಿತ್ತು ಅಂತ ನೋಡಿದರೆ 1909ರಲ್ಲಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇದು ಸಹ ಸ್ಥಳೀಯ ಆಡಳಿತಗಳ ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ವರದಿನ ಸಲ್ಲಿಸಿರುತ್ತೆ. ನೆಕ್ಸ್ಟ್ 6ನೇ ಪಾಯಿಂಟ್ ನೋಡಿ, 1909ರ ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆ ಅಂತ ಹೇಳ್ತಿದ್ದಾರೆ. ಸೊ ಇದು ಏನನ್ನು ಶಿಫಾರಸು ಮಾಡ್ತು ಅಥವಾ ಇದು ಯಾವುದಕ್ಕೆ ಒತ್ತು ಕೊಡ್ತು ಅಂತ ನೋಡಿದ್ದಾರೆ, ದ್ವಿ ಸರಕಾರ ಪದ್ಧತಿಗೆ ಇದು ಒತ್ತನ್ನು ನೀಡಿರುತ್ತದೆ. ಯಾವುದು ಅಂದರೆ ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆ 1909ರದು ಯಾವುದಕ್ಕೆ ಒತ್ತು ನೀಡಿತು ಅಂದರೆ ದ್ವಿ ಸರಕಾರ ಪದ್ಧತಿನ ಈ ಸ್ಥಳೀಯ ಸರ್ಕಾರದಲ್ಲಿ ತರಬೇಕು ಅನ್ನೋದಕ್ಕೆ ಒತ್ತನ್ನು ನೀಡಿರುತ್ತೆ. ನೆಕ್ಸ್ಟ್ 7ನೇ ಪಾಯಿಂಟ್ ನೋಡಿ, ಗ್ರಾಮ ಸ್ವರಾಜ್ಯ ಅಂತಿದೆ. 7ನೇ ಪಾಯಿಂಟ್ ಬಂದು ಗ್ರಾಮ ಸ್ವರಾಜ್ಯ. ಇದು ಯಾರ ಕನಸಾಗಿತ್ತು ಅಂತ ನೋಡಿದರೆ ಇದು ಮಹಾತ್ಮ ಗಾಂಧಿಯವರ ಪರಿಕಲ್ಪನೆಯಾಗಿದೆ.
ಗ್ರಾಮ ಸ್ವರಾಜ್ಯ ಎಂದರೆ ಗ್ರಾಮಗಳಿಗೆ ಸ್ವಯಂ ಆಡಳಿತ ನೀಡಿ ಬಲಪಡಿಸುವುದು ಎಂದರ್ಥ ಅಂತ ಹೇಳ್ತಿದ್ದಾರೆ. ಅಂದರೆ ಗ್ರಾಮ ಸ್ವರಾಜ್ಯ ಅನ್ನೋ ಪರಿಕಲ್ಪನೆ ಯಾರಿಂದ ಬಂದಿದ್ದು ಅಂದರೆ ಗಾಂಧೀಜಿಯವರಿಂದ ಬಂದಿದ್ದು. ಗ್ರಾಮ ಸ್ವರಾಜ್ ಅಂದರೆ ಏನು ಅಂದರೆ ಗ್ರಾಮಗಳಿಗೆ ಸ್ವಯಂ ಆಡಳಿತ ನೀಡಿ ಗ್ರಾಮಗಳನ್ನು ಬಲಪಡಿಸುವಂಥದ್ದಕ್ಕೆ ನಾವು ಗ್ರಾಮ ಸ್ವರಾಜ್ ಅಂತ ಕರೀತಿದ್ದೋ. ಸೊ ಇದೆಲ್ಲ ಸಂಬಂಧಪಟ್ಟಿರೋದು ಬಂದು ಆ ಪ್ರಶ್ನೆಗೆ. ಸೊ ನೆಕ್ಸ್ಟುದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೋ ಲಾಸ್ಟ್ ಸ್ಲೈಡ್ನಲ್ಲೇ ಗ್ರಾಮ ಸ್ವರಾಜ್ ಪರಿಕಲ್ಪನೆ ಮತ್ತು ಎಷ್ಟನೇ ಭಾಗದಲ್ಲಿ ಎಷ್ಟನೇ ವಿಧಿ ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, ರಾಷ್ಟ್ರೀಯ ವಿಸ್ತರಣಾ ಸೇವಾ ಕಾರ್ಯಕ್ರಮಗಳೆಲ್ಲ ಯಾವಾಗ ಜಾರಿಗೆ ಬಂದೋ ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೋ. ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇವಾಗ 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ವೈಸ್ರಾಯ್ ಅನ್ನು ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ಕರೆಯುತ್ತಾರೆ ಅಂತ ಕೇಳ್ತಿದ್ದಾರೆ. ನಾವು ಆಲ್ರೆಡಿ ಲಾಸ್ಟ್ ಸ್ಲೈಡ್ನಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೋ ಇದ್ರ ಬಗ್ಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಲಾರ್ಡ್ ರಿಪ್ಪನ್ ಆಗಿರುತ್ತೆ. ಅಂದರೆ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ನಾವು ಲಾರ್ಡ್ ರಿಪ್ಪನ್ರವರನ್ನು ಕರಿತೀವಿ. ಸೊ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ. ಮೇ 18, 1982ರಲ್ಲಿ ಕೆಳಗಿನ ಯಾವ ವೈಸ್ರಾಯ್ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಘೋಷಣೆಯನ್ನು ಹೊರಡಿಸಿದರು ಅಂತ ಕೇಳ್ತಿದ್ದಾರೆ. ನೋಡಿ, ಅವರು ಇಸ್ವಿ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಸ್ವಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಪ್ರತಿಯೊಂದು ಇಸ್ವಿನೂ ಸಹ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಯಾವ ಇಸ್ವಿನಲ್ಲಿ ಯಾರು ಘೋಷಣೆಯನ್ನು ಹೊರಡಿಸಿದ್ರು ಅಂತ ಕೇಳ್ತಾರೆ. ಸೊ ಆ ಇಸ್ವಿನಲ್ಲಿ ಯಾವ ವೈಸ್ರಾಯ್ ಇದ್ದರು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡೋದಕ್ಕಾಗುತ್ತೆ. ಸೊ ಇಲ್ಲೇನು ಕೇಳಿದ್ದಾರೆ, ಮೇ 18, 1982ರಲ್ಲಿ ಯಾರು ಘೋಷಣೆಯನ್ನು ಹೊರಡಿಸಿದ್ರು ಅಂತ ಕೇಳಿದ್ದಾರೆ. ಸೊ ಅವಾಗಿದ್ದಂಥ ವೈಸ್ರಾಯ್ ಯಾರು ಅಥವಾ ಆವಾಗ ಆ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾರು ತಮ್ಮ ಘೋಷಣೆಯನ್ನು ಹೊರಡಿಸಿರು ಅಂತ ನೋಡಿದರೆ ಲಾರ್ಡ್ ರಿಪ್ಪನ್ರವರು ಹೊರಡಿಸ್ತಾರೆ. ಅಂದರೆ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಘೋಷಣೆಗಳನ್ನು ಹೊರಡಿಸ್ತಾರೆ. ಸೊ ಆ ಘೋಷಣೆಗಳನ್ನು ನಾವು ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟಾ ಅಂತಲೂ ಸಹ ಕರಿತೀವಿ. ಆಲ್ರೆಡಿ ನೋಡಿದ್ದು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನೋಡೋಣ ಬನ್ನಿ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ. 11ನೇ ಪ್ರಶ್ನೆ, ಮೇ 18, 1882ರಲ್ಲಿ ಸ್ಥಳೀಯ ಸರ್ಕಾರಗಳ ಘೋಷಣೆಯನ್ನು ಹೀಗೆನ್ನುತ್ತಾರೆ ಅಂತ ಕರೀತಿದ್ದಾರೆ. ಏನಂತ ಕರೀತಾರೆ? ಲಾರ್ಡ್ ರಿಪ್ಪನ್ ಅವರು ಹೊರಡಿಸಿದಂಥ ಸ್ಥಳೀಯ ಸರ್ಕಾರಗಳ ಘೋಷಣೆಯನ್ನು ಏನಂತ ಕರೀತಿದ್ರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. ಭಾರತದ ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಿದ್ರ, ಅಥವಾ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಿದ್ರ, ನೆಕ್ಸ್ಟು ಭಾರತದ ಆಡಳಿತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಿದ್ರ, ನೆಕ್ಸ್ಟು ಭಾರತದ ನ್ಯಾಯಾಲಯಗಳ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಿದ್ರ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ಅಂದರೆ ಭಾರತದ ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟಾ ಅಂತಲೇ ಅದನ್ನು ಕರೀತಿದ್ರು. ಯಾವ ಘೋಷಣೆಯನ್ನು ಅಂದರೆ ಮೇ 18, 1882ರಲ್ಲಿ ಹೊರಡಿಸಿದಂಥ ಲಾರ್ಡ್ ರಿಪ್ಪನ್ ಅವರು ಹೊರಡಿಸಿದಂಥ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂಥ ಘೋಷಣೆಯನ್ನು ಭಾರತದ ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟಾ ಅಂತಲೇ ಕರೀತಾರೆ. ಸೊ ಇದು ಸಂಬಂಧಪಟ್ಟಿದ್ದು 11ನೇ ಪ್ರಶ್ನೆಗೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ. 12ನೇ ಪ್ರಶ್ನೆ ನೋಡಿ, ಸ್ಥಳೀಯ ನಿಧಿ ಅಥವಾ ಲೋಕಲ್ ಫಂಡ್ ಪರಿಕಲ್ಪನೆ ಈ ಕೆಳಗಿನ ಯಾವ ವರ್ಷ ಜಾರಿಗೆ ಬಂದಿತ್ತು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. 1860, 1862, 1863, 1864 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 1862 ಆಗಿರುತ್ತೆ. ಅಂದರೆ 1862ರಲ್ಲಿ ಲೋಕಲ್ ಫಂಡ್ ಪರಿಕಲ್ಪನೆ ಬಂದಿರುತ್ತೆ. ಇಲ್ಲಿ ಮಿಸ್ ಆಗಿದೆ, 1882 ಅಂತಿದೆ, ಚೇಂಜ್ ಮಾಡ್ಕೊಳ್ಳಿ. 1862ರಲ್ಲಿ ಲೋಕಲ್ ಫಂಡ್ ಪರಿಕಲ್ಪನೆ ಜಾರಿಗೆ ಬರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಕಾಲಘಟ್ಟವನ್ನು ಆಧುನಿಕ ವ್ಯವಸ್ಥೆಯ ಉತ್ತುಂಗ ಎಂದು ಕರೆಯುತ್ತಾರೆ ಅಂತ ಕೇಳ್ತಿದ್ದಾರೆ. ಅಂದರೆ ಆಧುನಿಕ ವ್ಯವಸ್ಥೆಯಲ್ಲಿ ಉತ್ತುಂಗದಲ್ಲಿದ್ದಂಥ ಕಾಲ ಯಾವುದು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. 1882ರಿಂದ 1905, 1862ರಿಂದ 1903, 1892ರಿಂದ 1911, 1890ರಿಂದ 1915 ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು 1862ರಿಂದ 1903. ಸೊ ಈ ಕಾಲಘಟ್ಟವನ್ನು ನಾವು ಸ್ಥಳೀಯ ಸರ್ಕಾರಗಳಲ್ಲಿ ಉತ್ತುಂಗದಲ್ಲಿತ್ತು ಅಂತ ಕರಿತೀವಿ. ಅಂದರೆ ಅತಿ ಹೆಚ್ಚಾಗಿ ಕೆಲಸ ಕಾರ್ಯಗಳು ತುಂಬ ಸುಭಿಕ್ಷವಾಗಿ ನಡೀತಿದ್ದ ಕಾಲ ಯಾವುದು ಅಂದರೆ 1862ರಿಂದ 1903ರಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಈ ಕೆಳಗಿನ ಯಾವ ವರ್ಷ ಬ್ರಿಟಿಷ್ ಸರ್ಕಾರವು ಲೋಕಲ್ ಫಂಡ್ ಸಮಿತಿಯನ್ನು ನೇಮಿಸಿತು ಅಂತ ಕೇಳ್ತಿದ್ದಾರೆ. ಇಲ್ಲಿ ನಾವು ನೋಡಿದ್ದು ಪರಿಕಲ್ಪನೆ ಜಾರಿಗೆ ಬಂದ ವರ್ಷ. ಅಂದರೆ ಲೋಕಲ್ ಫಂಡ್ ಅಥವಾ ಸ್ಥಳೀಯ ನಿಧಿ ಪರಿಕಲ್ಪನೆ ಬಂದಿದ್ದು ಯಾವಾಗ ಅಂತ ಅಷ್ಟೇ ನಾವು ನೋಡಿದ್ದು. ಎಷ್ಟರಲ್ಲಿ ಅಂದರೆ 1862ರಲ್ಲಿ ಪರಿಕಲ್ಪನೆ ಜಾರಿಗೆ ಬಂದಿತ್ತು. ಬಟ್ ಅದನ್ನು ಬ್ರಿಟಿಷ್ ಸರ್ಕಾರದವರು ಅಧಿಕೃತವಾಗಿ ನೇಮಕ ಮಾಡಿದ ಯಾವಾಗ ಅಂದರೆ 1884ರಲ್ಲಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಲೋಕಲ್ ಫಂಡ್ ಸಮಿತಿಯಲ್ಲಿ ಆಡಳಿತ ಘಟಕವನ್ನಾಗಿ ಈ ಕೆಳಗಿನ ಯಾವುದನ್ನು ರೂಪಿಸಲಾಗಿತ್ತು ಅಂತ ಕೇಳ್ತಿದ್ದಾರೆ. ಅಂದರೆ ಲೋಕಲ್ ಫಂಡ್ ಸಮಿತಿನಲ್ಲಿ ಆಡಳಿತ ಘಟಕ ಯಾವುದಾಗಿತ್ತು ಅಂತ ಕೇಳ್ತಿದ್ದಾರೆ. ಜಿಲ್ಲೆ, ಉಪವಿಭಾಗ, ತಾಲೂಕು ಅಥವಾ ಗ್ರಾಮ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಜಿಲ್ಲೆ ಆಗಿರುತ್ತೆ. ಅಂದರೆ ಲೋಕಲ್ ಫಂಡ್ ಸಮಿತಿಯ ಕೇಂದ್ರ ಆಡಳಿತ ಘಟಕ ಯಾವುದು ಅಂದರೆ ಜಿಲ್ಲೆಯಲ್ಲಾಗಿರುತ್ತೆ.
ನೆಕ್ಸ್ಟು ಮೈಸೂರು ಸಂಸ್ಥಾನದಲ್ಲಿ ಈ ಕೆಳಗಿನ ಯಾವ ವರ್ಷ ಮೊದಲ ಬಾರಿಗೆ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಅಂತ ಕೇಳ್ತಿದ್ದಾರೆ. ಎಲ್ಲಿ ಅಂದರೆ ಇದು ಮೈಸೂರಿಗೆ ಸಂಬಂಧಪಟ್ಟಂತೆ ಕೇಳ್ತಾರಂಥದ್ದು. ಓಕೆನಾ. ಸೊ ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಯಾವಾಗ ಆಡಳಿತ ವಿಕೇಂದ್ರೀಕರಣವನ್ನು ಜಾರಿ ಮಾಡಿದ್ರು ಅಂತ ನೋಡಿದ್ದಾರೆ. 1884ರಲ್ಲ, ಅಥವಾ 1864ರಲ್ಲ, 1874ರಲ್ಲ, ಅಥವಾ 1889ರಲ್ಲ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 1884ರಲ್ಲಿ ಮೈಸೂರಿನಲ್ಲಿ ಮೊದಲ ಬಾರಿಗೆ ಆಡಳಿತ ವಿಕೇಂದ್ರೀಕರಣವನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ನೋಡೋಣ ಬನ್ನಿ. 17ನೇ ಪ್ರಶ್ನೆ, ಲೋಕಲ್ ಫಂಡ್ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಿದ್ದಾರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತಲ್ಲ, ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ಜಿಲ್ಲಾ ಮಟ್ಟದಲ್ಲಿ ಆಡಳಿತ ಸುಗಮ ನಿರ್ವಹಣೆಗಾಗಿ ಲೋಕಲ್ ಫಂಡ್ ಸಮಿತಿ ಅಸ್ತಿತ್ವ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಅಸ್ತಿತ್ವ ಬಂದಿದ್ದು ಎಲ್ಲಿ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳ್ತಿದ್ದಾರೆ. ಇದು ಸರಿಯಾಗಿದೆ. ಯಾಕೆಂದರೆ ನಾವು ಲಾಸ್ಟ್ ಕ್ವಶನ್ನಲ್ಲೇ ನೋಡಿದ್ವಿ, ಕ್ವಶನ್ ನಂಬರ್ 15ರಲ್ಲಿ ನೋಡಿದ್ದೀವಿ. ಲೋಕಲ್ ಫಂಡ್ ಸಮಿತಿ ಸಂಬಂಧಪಟ್ಟಿರುವಂಥದ್ದು ಬಂದು ಜಿಲ್ಲಾ ಮಟ್ಟದಲ್ಲಿ. ಸೊ ಹಾಗಾಗಿ ಇದು ಸರಿಯಾಗಿದೆ. ನೆಕ್ಸ್ಟ್ ಆಪ್ಷನ್ ನೋಡೋಣ. ಈ ಸಮಿತಿಯು ವರ್ಷಕ್ಕೆ 2 ಬಾರಿ ಸಭೆ ಸೇರುತ್ತಿತ್ತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 3ನೇ ಆಪ್ಷನ್ ನೋಡೋಣ. ಈ ಸಮಿತಿ ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳಿದ್ದರು ಅಂತ ಹೇಳ್ತಿದ್ದಾರೆ. ಇದು ಸಹ ಸರಿಯಾಗುತ್ತೆ. ಈ 3 ಸಹ ಸರಿಯಾಗುತ್ತೆ. ತಪ್ಪು ಯಾವುದು ಅಂತ ನೋಡಿದರೆ, ಈ ಸಮಿತಿಯು 5,000 ರು ಮೊತ್ತದವರೆಗಿನ ಕಾಮಗಾರಿಗೆ ಅನುಮೋದನೆ ನೀಡಬಹುದಾಗಿತ್ತು ಅಂತ ಹೇಳ್ತಿದ್ದಾರೆ. ಸೊ ಈ ಲೋಕಲ್ ಫಂಡ್ ಸಮಿತಿಯು 5,000 ಮೊತ್ತದವರೆಗಿನ ಕಾಮಗಾರಿಗೆ ಅನುಮೋದನೆ ಕೊಡಬಹುದಾಗಿತ್ತು ಅಂತ ಹೇಳ್ತಿದ್ದಾರೆ. ಇದು ತಪ್ಪಾಗುತ್ತೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ನೋಡಿದ್ದಾರೆ. ಬನ್ನಿ ಇಲ್ಲಿ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, 1870ರಲ್ಲಿ ಅಂದಿನ ವೈಸ್ರಾಯ್ ಲಾರ್ಡ್ ಮಯೋಸ್ ರವರು ಆಡಳಿತ ವಿಕೇಂದ್ರೀಕರಿಸಿ ಸ್ಥಳೀಯ ಮಟ್ಟದ ಆಡಳಿತ ನಡೆಸಲು ಅವಕಾಶ ಕಲ್ಪಿಸಿಕೊಟ್ಟರು ಅಂತ ಹೇಳ್ತಿದ್ದಾರೆ. ಅಂದರೆ ಎಷ್ಟರಲ್ಲಿ ಅಂದರೆ 1870ರಲ್ಲಿ. ಯಾರು ಅಂದರೆ ಲಾರ್ಡ್ ಮಯೋಸ್ ರವರು. ನೆಕ್ಸ್ಟ್ ನೋಡಿ, 1882ರಲ್ಲಿ ಲಾರ್ಡ್ ರಿಪ್ಪನ್ ಅವರು ಏನು ಮಾಡ್ತಾರೆ ಅಂದರೆ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಘೋಷಣೆಗಳನ್ನ ಮಾಡ್ತಾರೆ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಮತ್ತೇನೊಂದು ಸಲ ಹೇಳ್ತೀನಿ ಅಷ್ಟೇ. ಲಾರ್ಡ್ ರಿಪ್ಪನ್ ರವರನ್ನು ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತಲೂ ಕರೀತಾರೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೋಡಿ, ಲೋಕಲ್ ಫಂಡ್ ಅಥವಾ ಸ್ಥಳೀಯ ನಿಧಿ ಪರಿಕಲ್ಪನೆ ಪ್ರಾರಂಭವಾಗಿದ್ದು 1862ರಲ್ಲಿ. ಅರ್ಥ ಆಯ್ತಾ? ಸ್ಥಳೀಯ ಸಂಸ್ಥೆಗಳ ಅಥವಾ ಲೋಕಲ್ ಫಂಡ್ ಸಮಿತಿಯ ಪರಿಕಲ್ಪನೆ ಜಾರಿಯಾಗಿದ್ದು 1862ರಲ್ಲಿ. ನೆಕ್ಸ್ಟ್ ನೋಡಿ, 1862ರಿಂದ 1903 ಈ ಅವಧಿಯನ್ನು ಆಧುನಿಕ ಸ್ವಯಂ ಆಡಳಿತದ ಉತ್ತುಂಗ ಎನ್ನುವರು ಅಂತ ಕರೀತಿದ್ದಾರೆ. ಸೊ ಆಧುನಿಕ ಸ್ವಯಂ ಆಡಳಿತದ ಉತ್ತುಂಗದ ಕಾಲ ಯಾವುದು ಅಂತ ಕೇಳಿದ್ರೆ 1862ರಿಂದ 1903 ಆಗಿರುತ್ತೆ. ಅದೇ ರೀತಿ ಮುಂದೆ ಹೋಗೋದಾರೆ ನೋಡಿ, 1884 ಲೋಕಲ್ ಫಂಡ್ ಸಮಿತಿ ಅಂತಿದೆ. 1884ರ ಲೋಕಲ್ ಫಂಡ್ ಸಮಿತಿ ಏನು ಹೇಳ್ತು ಅಂತ ನೋಡಿದರೆ, ಮೈಸೂರಿನಲ್ಲಿ 1884ರಲ್ಲಿ ಮೊದಲ ಬಾರಿಗೆ ಆಡಳಿತಾತ್ಮಕ ವಿಕೇಂದ್ರೀಕೃತ ವ್ಯವಸ್ಥೆ ಜಾರಿಗೆ ಬಂದಿತು ಅಂತ ಹೇಳ್ತಿದ್ದಾರೆ. ಎಷ್ಟರಲ್ಲಿ ಅಂದರೆ 1888ರಲ್ಲಿ. ಎಲ್ಲಿ ಅಂದರೆ ಮೈಸೂರಿನಲ್ಲಿ ಮೊದಲ ಬಾರಿಗೆ ಆಡಳಿತಾತ್ಮಕ ವಿಕೇಂದ್ರೀಕೃತ ವ್ಯವಸ್ಥೆ ಜಾರಿಗೆ ಬಂತು. ಇದು ಎಲ್ಲಿದ್ದು ಅಂದರೆ ಜಿಲ್ಲಾ ಮಟ್ಟದಲ್ಲಿ ಲೋಕಲ್ ಫಂಡ್ ಸಮಿತಿ ರಚನೆ ಆಯಿತು ಅಂತ ಹೇಳ್ತಿದ್ದಾರೆ. ಎಲ್ಲಿ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಈ ಲೋಕಲ್ ಫಂಡ್ ಸಮಿತಿ ರಚನೆ ಆಗಿತ್ತು. ಎಷ್ಟರಲ್ಲಿ ಅಂದರೆ 1884ರಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. 18ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ರಾಯಲ್ ಚಾರ್ಟರನ್ನು ಘೋಷಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ನೋಡಿ, ಮೊಟ್ಟ ಮೊದಲ ಬಾರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ರಾಯಲ್ ಚಾರ್ಟರನ್ನು ಯಾರು ಘೋಷಣೆ ಮಾಡಿದ್ರು ಅಂದರೆ ಯಾವ ದೊರೆ ಘೋಷಣೆ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ ಬನ್ನಿ. ಬ್ರಿಟಿಷ್ ದೊರೆ ಜೇಮ್ಸ್ 2 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಬ್ರಿಟಿಷ್ ದೊರೆ ಚಾರ್ಲ್ಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ವಿಕ್ಟೋರಿಯಾ ರಾಣಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಬ್ರಿಟಿಷ್ ದೊರೆ ಜೇಮ್ಸ್ 1 ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 1 ಆಗಿರುತ್ತೆ. ಅಂದರೆ ಬ್ರಿಟಿಷ್ನ ದೊರೆ ಜೇಮ್ಸ್ 2 ಹೊರಡಿಸ್ತಾರೆ. ಏನನ್ನು ಅಂದರೆ ರಾಯಲ್ ಚಾರ್ಟರನ್ನು. ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ರಾಯಲ್ ಚಾರ್ಟರನ್ನು ಯಾರು ಘೋಷಣೆ ಮಾಡ್ತಾರೆ ಅಂದರೆ ಬ್ರಿಟಿಷ್ನ ಆಗಿನ ಬ್ರಿಟಿಷ್ ದೊರೆ ಆಗಿದ್ದಂಥ ಜೇಮ್ಸ್ 2 ರವರು ಹೊರಡಿಸ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ನಂಬರ್ 1 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತದಲ್ಲಿ 1687 ಡಿಸೆಂಬರ್ 30ರಲ್ಲಿ ಮದ್ರಾಸ್ ಕಾರ್ಪೊರೇಷನ್ ರಾಯಲ್ ಚಾರ್ಟರನ್ನು ಘೋಷಿಸಿ ಇದರನ್ವಯ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಉದ್ಘಾಟಿಸಿದ ವರ್ಷ ಎಷ್ಟು ಅಂತ ಕೇಳ್ತಿದ್ದಾರೆ. ನೋಡಿ, ಅಂದರೆ ಮದ್ರಾಸ್ ಕಾರ್ಪೊರೇಷನ್ ರಾಯಲ್ ಚಾರ್ಟರನ್ನು ಘೋಷಣೆ ಮಾಡಿ ಅದರನ್ವಯ ಮೊದಲ ಬಾರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಉದ್ಘಾಟನೆ ಮಾಡಿದಂಥ ವರ್ಷ ಎಷ್ಟು ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡೋಣ. 1857, 1688, 1697, 1564 ಅಂತಿದೆ. ರಾಯಲ್ ಚಾರ್ಟರನ್ನು ಎಷ್ಟರಲ್ಲಿ ಘೋಷಣೆ ಮಾಡ್ತಾರೆ ಅಂದರೆ 1687 ಡಿಸೆಂಬರ್ 30ರಲ್ಲಿ ಘೋಷಣೆ ಮಾಡ್ತಾರೆ.
ಅದರ ಅನ್ವಯವಾಗಿ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ನ ಎಷ್ಟರಲ್ಲಿ ಉದ್ಘಾಟನೆ ಮಾಡ್ತಾರೆ ಅಂದರೆ 1688ರಲ್ಲಿ ಉದ್ಘಾಟನೆ ಮಾಡ್ತಾರೆ. ಘೋಷಣೆ ಮಾಡಿದ್ದು 1687ರಲ್ಲಿ. ಸೊ ಅದರ ಅನ್ವಯ ಮೊದಲ ಮುನ್ಸಿಪಲ್ ಕಾರ್ಪೊರೇಷನನ್ನು ಉದ್ಘಾಟನೆ ಮಾಡಿದ್ದು 1688ರಲ್ಲಿ. ಒಂದೇ ವರ್ಷ ಡಿಫ್ರೆನ್ಸ್ ಅದಕ್ಕೂ ಓಕೆನಾ. ಈ ರೀತಿ ತಿಳ್ಕೊಳ್ಳಿ. ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಯಾದ ಸ್ಥಳ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಎಲ್ಲಿ ಸ್ಥಾಪನೆ ಮಾಡಿದ್ರು ಮೊದಲ ಮುನ್ಸಿಪಲ್ ಕಾರ್ಪೊರೇಷನನ್ನು ಅಂತ ಕೇಳ್ತಿದ್ದಾರೆ. ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಯಾದ ವರ್ಷ ಎಷ್ಟು ಅಂತ ಕೇಳಿದ್ರೆ 1688. ಎಲ್ಲಿ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಮುಂಬೈನ ಅಂತ ಹೇಳ್ತಿದ್ದಾರೆ, ಮದ್ರಾಸ್, ಕೋಲ್ಕತ್ತಾ, ದೆಹಲಿ ಅಂತ ಹೇಳ್ತಿದ್ದಾರೆ. ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಆಗಿದ್ದು ಮದ್ರಾಸ್ನಲ್ಲಿ. ಇದು ಭಾರತದಲ್ಲೇ, ಓಕೆನಾ. ಭಾರತದಲ್ಲೇ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಆಗಿದ್ದು ಮದ್ರಾಸ್ನಲ್ಲಿ. ಎಷ್ಟರಲ್ಲಿ ಅಂದರೆ 1688ರಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ 1687 ಅಂತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮದ್ರಾಸ್ ಅಥವಾ ಚೆನ್ನೈ 1687 ಡಿಸೆಂಬರ್ 30ರಲ್ಲಿ ಬ್ರಿಟನ್ ದೊರೆ ಜೇಮ್ಸ್ ಟು, ನೋಡಿ ಇಲ್ಲಿ ಬ್ರಿಟನ್ ದೊರೆ ಯಾರು ಅಂದರೆ ಜೇಮ್ಸ್ ಟು, ಆಗಿನ ದೊರೆಯಾಗಿದ್ದಂಥ ಬ್ರಿಟನ್ನಿನ ಆಗಿನ ದೊರೆ ಜೇಮ್ಸ್ ಟೂರವರು ಮದ್ರಾಸ್ ಕಾರ್ಪೊರೇಷನ್ ರಾಯಲ್ ಚಾರ್ಟರನ್ನು ಘೋಷಿಸಿದರು. ಎಷ್ಟರಲ್ಲಿ ಅಂದರೆ 1687ರಲ್ಲಿ ಘೋಷಣೆ ಮಾಡ್ತಾರೆ. ಇದರ ಅನ್ವಯ 1688 ಸೆಪ್ಟೆಂಬರ್ 29ರಂದು, ನೋಡಿ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ. ನಾನು ಆಪ್ಷನಲ್ಲಿ ಬರೀ ಇಯರ್ ಅಷ್ಟೇ ಮೆನ್ಷನ್ ಮಾಡಿದ್ದೆ, ಇಲ್ಲಿ ಡೇಟ್ ಕೂಡ ಇದೆ. 1688 ಸೆಪ್ಟೆಂಬರ್ 29ರಂದು ಮದ್ರಾಸ್ ಕಾರ್ಪೊರೇಷನ್ ಪ್ರಾರಂಭವಾಯಿತು ಅಂತ ಹೇಳ್ತಿದ್ದಾರೆ. ಇದು ದೇಶದ ಮೊದಲ ಮತ್ತು ಪ್ರಪಂಚದ 2ನೇ ಕಾರ್ಪೊರೇಷನ್ ಆಗಿರುತ್ತದೆ. ಸೊ ನಿಮಗಿಲ್ಲಿ ಅರ್ಥ ಆಗಿರ್ಬೋದು, ಮದ್ರಾಸ್ ಕಾರ್ಪೊರೇಷನ್ ಬಂದು ದೇಶದ ಮೊದಲ ಕಾರ್ಪೊರೇಷನ್ ಆಗಿರುತ್ತೆ ಮತ್ತು ಪ್ರಪಂಚದ 2ನೇ ಕಾರ್ಪೊರೇಷನ್ ಆಗಿರುತ್ತೆ. ಸೊ ಅದೇ ರೀತಿ ಮುಂದೆ ನೋಡೋದಾದರೆ ನೋಡಿ, ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ. 1870ರಲ್ಲಿ ಯಾರು ಅಂದರೆ ಲಾರ್ಡ್ ಮಯೋಸ್ರವರು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಆಡಳಿತ ವಿಕೇಂದ್ರೀಕರಣವನ್ನು ನಡೆಸಲು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಎಷ್ಟರಲ್ಲಿ ಅಂದರೆ 1872ರಲ್ಲಿ. ನೆಕ್ಸ್ಟು 1882ರಲ್ಲಿ ಲಾರ್ಡ್ ರಿಪ್ಪನ್ ರವರು ಏನು ಮಾಡ್ತಾರೆ ಅಂದರೆ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಓಡಿಸ್ತಾರೆ. ಸೊ ಅವರನ್ನು ಏನಂತ ಕರಿತೀವಿ ಅಂದರೆ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತಲೂ ಕರಿತೀವಿ. ಸೊ ಇದನ್ನೆಲ್ಲ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಒಂದ್ಸಲ ನೋಡ್ಕೊಳ್ಳಿ ನೀವು ಯಾವುದಕ್ಕೂ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಏನು ಮಾಡೋಣ ಅಂದರೆ ಈ ಪಂಚಾಯತ್ ರಾಜ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಿತಿಗಳು ಬರ್ತವೆ. ಅಂದರೆ ಅಶೋಕ್ ಮೆಹ್ತಾ ಸಮಿತಿ ಇರ್ಬೋದು, ಬಲವಂತರಾಯ್ ಮೆಹ್ತಾ ಸಮಿತಿ ಇರ್ಬೋದು, ಕೆ ತುಂಗನ್ ಸಮಿತಿ ಇರ್ಬೋದು, ಅಥವಾ ಜಿ.ವಿ.ಕೆ. ರಾವ್ ಸಮಿತಿ ಇರ್ಬೋದು. ಈ ರೀತಿ ಹಲವಾರು ಸಮಿತಿಗಳು ಬರ್ತವೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಏನು ಮಾಡೋಣ ಅಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ ತಗೊಳ್ಳೋಣ. ಸೊ ಆ ಸಮಿತಿನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ಬೋದು, ಸೊ ಆ ಸಮಿತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ಬೋದು ಅದನ್ನು ಮಾತ್ರ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋನಲ್ಲಿ ಅಶೋಕ್ ಮೆಹ್ತಾ ಸಮಿತಿ ತಗೊಳ್ತೀನಿ. ಸೊ ಆ ಸಮಿತಿನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ಬೋದು ಅವನ್ನಷ್ಟೇ ಡಿಸ್ಕಸ್ ಮಾಡ್ತೀನಿ. ಸೊ ಆ ಸಮಿತಿಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ MCQಗಳನ್ನ ಕೇಳ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ಯಾಕೆಂದರೆ ಸಮಿತಿಗಳ ಮೇಲೆ 100% 3ರಿಂದ 4 ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಹಾಗಾಗಿ ಪ್ರತಿಯೊಂದು ಸಮಿತಿಗಳ ಮೇಲೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ಬೋದು ಅವನ್ನು ಡಿಸ್ಕಸ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.